ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಇಂದು ತೋರಣಗಲ್ಲಿನಲ್ಲಿ ಎಸ್ಎಫ್ಐ ಮತ್ತು ಡಿವೈಎಫ್ಐ ಸಂಘಟನೆಯಿಂದ ಮಕ್ಕಳ ಮೇಲೆ ಆಗುತ್ತಿರುವ ಅತ್ಯಾಚಾರವನ್ನು ಖಂಡಿಸಿ ಪ್ರತಿಭಟನೆ ಮಾಡಲಾಯಿತು. ಕೆಲ ದಿನಗಳ ಹಿಂದೆ ಒಂಟು ಗ್ರಾಮದ ಬಾಲಕಿ ರೂಪಾ ಮೇಲೆ ಅತ್ಯಾಚಾರ ಘಟನೆ ಜನಮಾನಸದಿಂದ ಮಾಸುವ ಮುಂಚೆಯೇ ತೋರಣಗಲ್ಲು ಗ್ರಾಮದಲ್ಲಿ ಜನರು ಬೆಚ್ಚಿ ಬೀಳಿಸುವಂತೆ ಪೈಶಾಚಿಕ ಕೃತ್ಯ ಮತ್ತೊಂದು ನಡೆದಿದೆ. ಇನ್ನು ಏನೋ ಅರಿಯದ 4 ವರ್ಷದ ಬಾಲಕಿ ಮೇಲೆ ದುಷ್ಕರ್ಮಿಯೊಬ್ಬ ಅತ್ಯಾಚಾರವೆಸಗಿ ಪರಾರಿಯಾಗಿದ್ದಾನೆ. ಈ ಪ್ರಕರಣ ಮತ್ತೊಮ್ಮೆ ತೋರಣಗಲ್ಲು ಗ್ರಾಮದ ಕೈಗಾರಿಕಾ ಪ್ರದೇಶದಲ್ಲಿ ಸುರಕ್ಷತೆ ಬಗ್ಗೆ ಅನುಮಾನ ಮೂಡಿಸುವಂತೆ ಮಾಡಿದ್ದು ಭಾರೀ ಆತಂಕ ಜನರಲ್ಲಿ ವ್ಯಕ್ತವಾಗುತ್ತಿದೆ. ಸಂಡೂರು ತಾಲೂಕಿನ ತೋರಣಗಲ್ಲು ಗ್ರಾಮದ ಜಾರ್ಖಂಡ್ ಕುಟುಂಬದ ಬಾಲಕಿ ಮೇಲೆ ಅತ್ಯಾಚಾರ ಎಸಗಿದ ಘಟನೆ ನಡೆದಿದೆ. ದಿನಾಂಕ 13/1/2025 ಸಂಜೆ 5 ಸುಮಾರಿಗೆ ತೋರಣಗಲ್ಲು ರೈಲ್ವೆ ನಿಲ್ದಾಣ ರಸ್ತೆಯ ಬಳಿ ವಟಾರದಲ್ಲಿ ಮಕ್ಕಳೊಂದಿಗೆ ಆಟವಾಡುತ್ತಿದ್ದ ಮಗುವನ್ನ ಚಾಕ್ಲೇಟ್ ಜ್ಯೂಸ್ ಆಸೆ ತೋರಿಸಿ ಕರೆದುಕೊಂಡು ಹೋಗಿ ವಿಜಯಲಕ್ಷ್ಮಿ ಚಿತ್ರಮಂದಿರದ ಕಾಂಪೌಂಡ್ ಪಕ್ಕ ಪಾಳು ಬಿದ್ದಿರುವ ರೂಮ್ಗಳ ಸಾಲಿನ 3ನೇ ಕಟ್ಟಡದಲ್ಲಿ ಅತ್ಯಾಚಾರವೆಸಗಿ ಪರಾರಿಯಾದ ಈ ನೀಚ ದುಷ್ಕರ್ಮಿ ಕಮಲಾಪುರ ಮೂಲದ ನಿವಾಸಿಯಾಗಿದ್ದು ಇವನ ಹೆಸರು ಮಂಜು ಎಂದು ತಿಳಿದು ಬಂದಿದೆ. ಇವನ ಮೇಲೆ ಈಗಾಗಲೇ ಭಾರತೀಯ ನ್ಯಾಯ ಸಮಿತಿಯ ಸೆಕ್ಷನ್ 65 ಪೋಕ್ಸೋ ಕಾಯ್ದೆ ಜಾರಿಯಾಗಿದ್ದು ಈಗಾಗಲೇ ಪೊಲೀಸರು ಇವನನ್ನ ಹುಡುಕುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಶಿವರೆಡ್ಡಿ ಎಸ್ಎಫ್ಐ ಸಂಡೂರು ತಾಲೂಕು ಸಂಚಾಲಕರು, ಸ್ವಾಮಿ ಡಿವೈಎಫ್ಐ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಲೋಕೇಶ್, ಅಕ್ಷಯ್ ಕುಮಾರ್, ಶರೀಫ್, ಡಿವೈಎಫ್ಐ ಅಧ್ಯಕ್ಷರು ಸಂಡೂರು ನಾಗಭೂಷಣ್, ಯಾಕೂಬ್ ಎಂಡಿ ಇನ್ನು ಹಲವಾರು ಜನ ಉಪಸ್ಥಿತರಿದ್ದರು. ವರದಿಗಾರರು ಮೊಹಮ್ಮದ್ ರಫಿ, ವಿಜಯನಗರ ಜಿಲ್ಲೆ. ಕಾಳಜಿಗಳು ಮತ್ತು ಆತಂಕಗಳು ನಮಗೆ ಅರ್ಥ ಆಗುತ್ತೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೋಕ್ಸೋ ಅಡಿಯಲ್ಲಿ ಮತ್ತು BHS ಅಡಿಯಲ್ಲಿ ಪ್ರಕರಣವನ್ನು ಅವತ್ತೇ ನಾವು ದಾಖಲೆ ಮಾಡಿದ್ದೀವಿ. ದಾಖಲೆ ಮಾಡಿ ತನಿಖೆಯನ್ನು ಕೈಗೊಂಡಿದ್ದೀವಿ. ಕೆಲವು ಮಹತ್ವದ ಸುಳಿವುಗಳು ಇದ್ದಾವೆ. ಆ ಒಂದು ಸಂಬಂಧಪಟ್ಟಂತೆ ಆರೋಪಿಯನ್ನು ಹಿಡಿಯುವಲ್ಲಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸದ್ಯದಲ್ಲಿ ಆರೋಪಿಯನ್ನು ನಾವು ಹಿಡಿತೀವಿ ಅಂತ ಹೇಳಿದ್ರೆ ಆಟೋದಲ್ಲಿ ಆ ಕಳ್ಳತನ ಆರೋಪಿಗಳು ಹೋಗಿದ್ರ ಅನ್ನೋ ಕಾರಣಕ್ಕೆ 400-500 ಆಟೋಗಳ ಕರೆಸಿದ್ರು. ಅದ ತನಿಖೆ ವಿಧಾನ ಇದಲ್ಲ. ತಾಳೂರು ಗ್ರಾಮದಲ್ಲಿ ಕೂಡ ಸರಳೀಕರಣತನಗಾಗಿತ್ತು. ಅಲ್ಲಿ ಕೂಡ ಆರೋಪಿಗಳನ್ನ ಬಂಧಿಸಿದ್ರು. ಅಂತ ಕೆಲವು ಪ್ರಕರಣಗಳಲ್ಲಿ ಪೊಲೀಸ್ ಇಲಾಖೆ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದೆ. ಅದು ಅಷ್ಟೇ ಮಾತ್ರ ಸಾಧ್ಯ ಆಗೋದಿಲ್ಲ. ಇಲ್ಲಿ ಗಾಂಜಾ ಪ್ರಕರಣಗಳು ಕೂಡ ನಡೀತಾ ಇದ್ದಾವೆ. ಬೇಕಾದ್ರೆ ನಾವು ಆರೋಪಿಗಳನ್ನ ಗಾಂಜಾ ಮಾರಾಟ ಮಾಡೋರ್ನ ಬೇಕಾದ್ರೆ ನಾವು ಹಿಡ್ಕೊಡ್ತೀವಿ ಪೊಲೀಸರಿಗೆ. ಅದು ಒಬ್ಬನ ಸಿಗಾಕೊಂಡಿದ್ದ ಅವನ್ನ ಅರೆಸ್ಟ್ ಮಾಡಿದ್ರು. ಆದ್ರೆ ಆ ಮಾರಾಟ ಮಾಡೋನಿಗೆ ಅದು ಎಲ್ಲಿಂದ ಬರ್ತಾ ಇತ್ತು ಅದೆಲ್ಲರಿಗೂ ಗೊತ್ತಿದೆ. ಆದ್ರೆ ತನಿಖೆ ಪೂರ್ಣ ಪ್ರಮಾಣದಲ್ಲಿ ಸಾಗ್ತಾ ಇಲ್ಲ. ಒಬ್ಬ ಕೈಗಾರಿಕಾ ಪ್ರದೇಶ ಇರೋದ್ರಿಂದ ಇಲ್ಲಿಂದ ಮಹಿಳೆಯರಿಗೆ ಇವತ್ತು ಅಭದ್ರತೆ ಕಾಡ್ತಾ ಇದೆ. ಇಲ್ಲಿರ್ತಕ್ಕಂಥ ಮೂಲ ನಿವಾಸಿಗಳು ಕೂಡ ಇವತ್ತು ಅಭದ್ರತೆ ಕಾಡ್ತಾ ಇದೆ. 5 ವರ್ಷದ ಬಾಲಕಿಯನ್ನು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಗಾಂಧೀಜಿಯವರು ಕಂಡಂತ ಕನಸಿದಾಗಿರ್ಲಿಲ್ಲ. ಗಾಂಧೀಜಿ ಹೇಳಿದ್ರೆ ಮಧ್ಯರಾತ್ರಿಯಲ್ಲಿ 12 ಗಂಟೆ ಒಬ್ಬ ಮಹಿಳೆ ನಿರ್ಭೀತಿಯಿಂದ ಹೋದ್ರೆ ಅದು ಅವತ್ತಿಗೆ ಪೂರ್ಣ ಪ್ರಮಾಣದ ಸ್ವಾತಂತ್ರ್ಯ ಸಿಕ್ಕಿತು ಅಂತ ಹೇಳಿದ್ರು. ಆದ್ರೆ 5 ವರ್ಷದ ಬಾಲಕಿ ಮೇಲೆ ಕೂಡ ಸ್ವತಂತ್ರ ಸಿಕ್ಕಿ 75 ವರ್ಷ ಕಳೆದ್ರು ಕೂಡ ಇವತ್ತು 5 ವರ್ಷದ ಬಾಲಕಿಯನ್ನು ಸ್ವತಂತ್ರವಾಗಿ, ಅದು ಬೆಳಗಿನ ಜಾವ ಸೂರ್ಯ ಇರಬೇಕಾದ್ರೇನೆ ಸಾಧ್ಯ ಆಗ್ತಾ ಇಲ್ಲ. ಇನ್ನು ಕತ್ತಲ್ಲಿ ಒಬ್ಬ ಮಹಿಳೆ ಅಂದ್ರೆ ಕೈಗಾರಿಕಾ ಪ್ರದೇಶದಲ್ಲಿ ಓಡಾಡ್ಲಿಕ್ಕೆ ಸಾಧ್ಯ ಇದೆನಾ? 5 ವರ್ಷದ ಬಾಲಕಿ ಇಲ್ಲಿ ಸ್ವತಂತ್ರವಾಡ್ಲಿಕ್ಕೆ ಓಡಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಅಂದ್ರೆ
ಒಬ್ಬ ಮಹಿಳೆ ಓಡಾಡಕ್ಕೆ ಸಾಧ್ಯ ಅಂತ ಪ್ರದೇಶದಲ್ಲಿ ಇವತ್ತು ನಾವು ಬದುಕ್ತದೆ ಅಂತ ಹೇಳಿದ್ರೆ ಗೃಹ ಇಲಾಖೆ ಮತ್ತೆ ರಾಜ್ಯ ಸರ್ಕಾರ ಇಲ್ಲಿ ಸತತವಾಗಿ ಆರಿಸಿ ಬಂದಂತಹ ಶಾಸಕರು, ಹೊಸದಾಗಿ ಆಯ್ಕೆಯಾದಂತಹ ಶಾಸಕರು ಮತ್ತೆ ಹಾಲಿ ಸಂಸದರು, ಇಲ್ಲಿರ್ತಕ್ಕಂಥ ಪೊಲೀಸ್ ಇಲಾಖೆಯಲ್ಲಿ 3 ಗಂಟೆಗೆ ಒಬ್ಬ LKG ಸ್ಟೂಡೆಂಟ್ ಆಗಿರುವಂತ ಒಬ್ಬ ಹುಡುಗಿ 5 ವರ್ಷದ ಬಾಲಕಿ ಮೇಲೆ ಒಬ್ಬ ಅಪರಿಚಿತನ ಒಬ್ಬ ವ್ಯಕ್ತಿ ಒಬ್ಬ ಚಾಕ್ಲೇಟ್ ಕೊಡಿಸೋ ಮುಖಾಂತರ ಆಟ ಆಡುವಂತ ಹುಡುಗಿನ ಕರ್ಕೊಂಡೋಗಿ ಅತ್ಯಾಚಾರ ಎಸಗಿದಾನೆ. ಅದು ಅತ್ಯಂತ ದುರಂತ ಮತ್ತು ಅತ್ಯಂತ ಎಲ್ಲರೂ ಖಂಡಿಸಲೇಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು. ಇದೇ ರೀತಿ ಕಳೆದ ವರ್ಷಗಳಲ್ಲಿ ಒಟ್ಟಿಂಗ್ ಗ್ರಾಮದಲ್ಲಿ ಆಗಿತ್ತು. ಅದನ್ನು ಪೊಲೀಸ್ ಇಲಾಖೆ ಅವರು ಬಂಧಿಸಿ ಕಠಿಣ ಶಿಕ್ಷೆ ಮಾಡಿದ್ರೆ ಅವ್ರಿಗೆ ನಾನು ಸ್ವಾಗತ ಪಡ್ತೀನಿ. ಮತ್ತು ಅದೇ ರೀತಿ ಕಾನೂನು ಮುಖಾಂತರ ಎಲ್ಲ ಕಾನೂನುಗಳು ಆಗ್ತಿದ್ವೆ. ಆದರೆ ಅದು ಪರ್ಯಾಯ ಏನು, ಕೊನೆ ಆಗದೆ ಯಾವಾಗ ಅನ್ನೋದು ನಮ್ಮೆಲ್ಲರ ತಲೆಯಲ್ಲಿ ಪ್ರಶ್ನೆ ಮೂಡ್ತಿದೆ. ಸೊ ಹಾಗಾಗಿ ಪೊಲೀಸರು ಬರ್ತಾರೆ, ಕರ್ಕೊಂಡು ಹೋಗ್ತಾರೆ, ಕಾನೂನಾತ್ಮಕವಾಗಿ ಅದೇನಾಗುತ್ತೆ ಅದಾಗುತ್ತೆ. ಆದರೆ ಅತ್ಯಾಚಾರಗಳು ನಿಲ್ತಾ ಇಲ್ಲ. ಇದೇ ನಿನ್ನೆ ಬೆಂಗಳೂರು ನೇಪಾಳ ಹುಡುಗಿ ಮತ್ತು ಬಿಹಾರದ ಹುಡುಗ ಇದೇ ರೀತಿ ಕಟ್ಟೆ ತರಕ್ಕೆ ಹೋಗಿ ಟೆರಿಸ್ ಮೇಲೆ ಹೋಗಿದ್ದಾರೆ. ಅಲ್ಲೂ ಕೂಡ 6 ವರ್ಷದ ಹುಡುಗಿ, ಆ ಹುಡುಗಿನ ಮೇಲೆ ಕೂಡ ಅತ್ಯಾಚಾರ ಆಗಿದೆ. ಸೊ ಹಾಗೆ ಒಂದಕ್ಕೊಂದು ದಿನ ಪ್ರತಿ ಇಡೀ ರಾಜ್ಯದಲ್ಲಿ, ಇಡೀ ದೇಶದಲ್ಲಿ ಒಂದಕ್ಕೊಂದು ಹೆಚ್ಚಿಗೆ ಆಗ್ತದೆ. ಹಾಗಾಗಿ ನಾವು ವಿದ್ಯಾರ್ಥಿಗಳು ಮತ್ತು ಯುವ ಜನರು ಮತ್ತು ಊರಿನ ಮುಖಂಡರು ಎಲ್ಲರೂ ಸೇರಿಕೊಂಡು ಒಂದು ಜಾಗೃತಿ ಮೂಡಿಸುವ ಮುಖಾಂತರ ಇದು ಯಾರು ಕೂಡ ಮಾಡಬಾರ್ದು. ಹಾಗಾಗಿ ಮಾಡಿದವ್ರಿಗೆ ಕಠಿಣ ಶಿಕ್ಷೆ ಈ ಸರ್ಕಾರ ತರಬೇಕಾಗಿದೆ. ಇಲ್ಲವಾದಲ್ಲಿ ಈ ಅತ್ಯಾಚಾರಗಳು ಪ್ರತಿ ಸಾರಿ ಹಿಂಗೆ ಆಗ್ತಾನೆ ಇದಾವ. ಹಾಗಾಗಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋಣ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಆಗಬಾರ್ದು. ಇದಕ್ಕೆ ಸರಿಯಾಗಿ ಒಂದು ಕಾನೂನು ತರಲೇಬೇಕಂತೇಳಿ ನಾವು ಇವತ್ತಿನ ಹೋರಾಟದ ಮುಖಾಂತರ ಅವ್ರಿಗೆ ನಾವು ಎಚ್ಚರಿಕೆ ಕೊಡೋಣ. ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ? ಹಾಗಿದ್ರೆ ತಡಬೇಕೆ? ಹಿಂದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.